ಗೈಸ್, ಐವಾರ್ ಬರ್ಡೇ ಪ್ರಯುಕ್ತ ನಾವು ಒಂದು ರೈಡ್ ಹೋಗ್ತಾ ಇದ್ದೀವಿ. ರೈಡ್ ಅಲ್ಲ, ಡ್ರೈವ್ ಹೋಗ್ತಾ ಇದೀವಿ. ಆಫ್ ರೋಡಿಂಗ್ ಇದು ಹೋಗ್ತಾ ಇದೀವಿ. ಗಾಡಿ ಎಲ್ಲ ಐವಾರ್ ಔಟ್ಫಿಟ್ ನೋಡಿ ಗೈಸ್. ಶೂಸ್ ಹಾಕಿಲ್ಲ, ಲೋಕಲ್ ಚಪ್ಪಲಿ. ಓಕೆ ಗೈಸ್, ಹಲೋ. ಓಕೆ ಗೈಸ್, ಹೋಗ್ತಾ ಇದ್ದೀವಿ. ಗೈಸ್ ನೋಡ್ಕೊಳ್ಳಿ, ಒಂದು ಜೀಪಲ್ಲಿ ಮೊನ್ನೆ ಆಗಿರೋ ಇದಕ್ಕೆ ಮೊನ್ನೆ ರೆಡಿ ಮಾಡಿಸಿದ್ದಾರೆ ಗೈಸ್. ಜೀಪ್ ರೆಡಿ ಮಾಡಿಸ್ಬಿಟ್ಟು ಇವಾಗ ಒಂದು ಜೀಪಲ್ಲಿ ಎಷ್ಟು ಜನ ಹೋಗ್ತಾ ಇದ್ದೀರಿ ಅಂದ್ಬಿಟ್ಟು ನೀವೇ ನೋಡ್ಕೊಳ್ಳಿ. 1 2 3 ಅಲ್ಲಿಬ್ರು 4 5 6 7 ನಮ್ಮ ಮುಖೇಶ್ ಅವರು ಇಲ್ಲಿ 8. ಗೈಸ್ ಏನು ಗೊತ್ತಾ, ಇವತ್ತು ಬರ್ಡೇ ಐವಾರ್ ಬರ್ಡೇ ದಿನ ಅವ್ನು ಹೆಂಗಿದಾನೆ ನೋಡ್ರಿ. ಅವ್ನಿಗಿವೆಲ್ಲ ಬೇಕಾ? ಗೈಸ್ ಇವಾಗ ಆ್ಯಕ್ಚುಲ್ ಆಫ್ ರೋಡಿಂಗ್ ಇವಾಗಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನು ಇದು ಆಫ್ ರೋಡಿಂಗಲ್ಲಿ ಆಫ್ ಸ್ಪೆಷಲ್ ಇವತ್ತು ನೋಡಿ, ಫುಲ್ ಡ್ರಿಫ್ಟ್. ಐವಾರ್ ಬರ್ಡೇ ಸ್ಪೆಷಲ್. ಐವಾರ್ ಹೋಗ್ತಾನೆ ಇವತ್ತು ಪಕ್ಕ. ಅದನ್ನ ಮೊನ್ನೆ ತಾನೇ ಇಲ್ಲಿ ವೆಲ್ಡ್ ಮಾಡಿಸಿರೋದು ಗುರು, ಅದು ಬಂದ್ಬಿಟ್ಟಿತ್ತು. ನೀನು ಸುಮ್ಮನೆ ನಿಂತ್ಕೊಳ್ಳ, ಇವನ್ ಕತೆ ಕಟ್ಕೊಂಬೇಡ, ಆರಾಮಾಗಿರ್ತೇನೆ. ಓಕೆ ಗಾಯ್ಸ್, ಇವಾಗ ಬಂತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಫ್ ರೋಡಿಂಗ್. ಶಿವಣ್ಣ ಏನೋ ಅದು ಹಿಸ್ಟ್ರಿ ಹೇಳ್ತಾ ಇದಾರೆ ನೋಡಿ. ಕನ್ನಡದಲ್ಲಿ ಏನು ಹೇಳ್ತಾರೆ ಅದು? ಕೊಂಡ ಅಲ್ಲ, ಬೆಟ್ಟ, ನಿಧಿ. ನಿಧಿ. ಅಲ್ಲಿ ಸೆಂಟ್ರಿ ಪಾಯಿಂಟ್ ಇದೆಯಲ್ಲ, ಆ ಕಡೆ ಈ ಕಡೆ ಬೆಟ್ಟ, ಸೆಂಟ್ರ್ ಪಾಯಿಂಟ್ ಅಲ್ಲಿ ನಿಧಿ ಇದೆ. ಹೌದು ಬ್ರೋ, ನಾವು ಹೋಗಿದ್ವಲ್ಲ ಬ್ರೋ ಅಲ್ಲಿ ಸೆಂಟರ್ ಪಾಯಿಂಟ್ಗೆ. ಸಿಕ್ತು. ಇತ್ತು 9 ಅಡಿ ಬಂಗಾರ ವಿಗ್ರಹ. ಇವನು ಟ್ರೆಜರ್ ಇದೆ ಅಪ್ಪ, ನಿಜ. ಅದು 1 ಟನ್ ಮಧು ಅವ್ರು ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ. ಏಮದೆ ಸೆಂಟ್ರಲ್ಲ ನಿಧಿ ಆ ಪಾಯಿಂಟ್ ಇದೆ. ಅಲ್ಲಿ ಜಾಸ್ತಿ ಜನ ಬಂದು ಅಲ್ಲಿ ಟ್ರೈ ಮಾಡಿದ್ದಾರೆ, ಬಟ್ ಅಲ್ಲೇ ಸತ್ತೋಗಿದ್ದಾರೆ. ಬ್ಲಡ್ ಎಲ್ಲ ಇದು ಮಾಡ್ಕೊಂಡು, ಕಕ್ಕಿ ವಾಮಿಟ್ ಮಾಡ್ಕೊಂಡು ಅಲ್ಲೇ ಜಾಸ್ತಿ ಜನ ಸತ್ತೋಗಿದ್ದಾರೆ. ಬಟ್ ಯಾರ ಕೈಯಲ್ಲೂ ಆಗಿಲ್ಲ ಅಲ್ಲಿ ಅದನ್ನ ಈಚೆಗೆ ತೆಗೆಯೋದಕ್ಕೋಸ್ಕರ. ಅದು ಜಾಸ್ತಿ ಹಿಸ್ಟ್ರಿ ಇದೆ. ಅದು ದೊಡ್ಡವ್ರನ್ನ ಕೇಳಿ ತಿಳ್ಕೊಂಡ್ರೆ ಇನ್ನೂ ಜಾಸ್ತಿ ಅದು ಹಿಸ್ಟ್ರಿ ಬರುತ್ತೆ ಅದು. ಓಕೆ, ನಿಧಿ ತೆಗಿಯಕ್ಕೆ ರವಣ್ಣ ರೆಡಿ ಆಗಿದ್ದಾರೆ. ಆ ನಿಧಿ ತೆಗಿಯಕ್ಕೆ ಶಿವಣ್ಣ ಮತ್ತು ಹಾಗೂ ನಮ್ಮ ಅಚ್ಚುಮೆಚ್ಚಿನ ರವಿ ಅಣ್ಣ ಅವರು ಹೋಗ್ತಾ ಇದ್ದಾರೆ. ಇನ್ನೇನು ಸತ್ತೋಗಿರೋ ಡೆಡ್ ಬಾಡಿ ಸಿಕ್ಕಿದೆ. ಸಿಕ್ಕಿದ್ಯಾ? ಅಲ್ಲ, ಇವಾಗ ಯಾರನ್ನ ಫ್ರೆಂಡ್ಸ್ ಹೋಗಿದ್ರೆ ಅಲ್ಲೇ ಯಾರನ್ನ ಎತ್ಕೊಂಡ್ಬರ್ತಾರೆ ತಾನೆ. ಎತ್ಕೊಂಡ್ಬರ್ತಾರೆ. ಏನಕ್ಕೆ ಸಿಗುತ್ತೆ ಡೆಡ್ ಬಾಡಿ? ಅವಾಗ ಏನಕ್ಕೆ ಸಿಗುತ್ತೆ? ಸತ್ತೋಗಿದೆ ನ್ಯೂಸ್ ಬರುತ್ತಲ್ಲ, ಎಲ್ಲಿ ಬಂದಿದೆ? ನಾವು ನ್ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ನಮ್ಗೆ. ಫ್ರೆಂಡ್ಸ್ ಹೋಗಿರೋದು, ನಮ್ಗೆ ನ್ಯೂಸ್ ಮಾಡಕ್ಕೆ ಇಷ್ಟ ಇದೆ ಅಂದ್ಮೇಲೆ ನ್ಯೂಸ್ ಮಾಡ್ಬೇಕಲ್ಲ. ಈ ತರ ನಿಧಿ ಇದೆ ಅನ್ಬಿಟ್ಟು ಏನನ್ನ ಗೊತ್ತಾದ್ರೆ ಬಿಡಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಕುರ್ಕುರೆ ನ್ಯೂಸ್ ಚಾನಲ್. ಇವಾಗ ತಾನೇ ನಾವು ಕೇಳಿರೋ ಮಾಹಿತಿ ಬರ್ತಂತೆ ಅಲ್ಲಿ ಮೇಲೆಗಡೆ ನಿಧಿ ಇದೆ. ಸೊ ನಾವು ಒಂದು ಗಿವ್ ಅವೇ ಕೊಡ್ತಾ ಇದೀವಿ. ಆ ನಿಧಿಯನ್ನು ಗಿವ್ ಅವೇ ಕೊಡ್ತಾ ಇದೀವಿ. ನಿಧಿನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಗೈಸ್, ನೀವು ಕೇಳಿದ್ರಲ್ಲ, ಇವಾಗ ತಾನೇ ನಮ್ಮ ಮುಖೇಶ್ ಅವ್ರು ಹೇಳ್ದಂಗೆ ಗಿವ್ ಅವೇ ಒಂದು ಕೊಡ್ತಾ ಇದೀವಿ. ಅದ್ ಏನು ಗಿವ್ ಅವೇ ಅಂದ್ರೆ, ಒಂದು ಇಲ್ಲಿ ನಮ್ಮ ಮಳೆ ಬೀಳುತ್ತೆ ಅಂತ ಹೇಳ್ದೆ. ಮಳೆ ಗಾಯ್ಸ್, ಮಳೆ ರೈನಿ ಗೈಸ್. ನೀವು ನೋಡ್ದಾಗೆ ಮುಖೇಶ್ ಅವ್ರು ಹೇಳ್ದಾಗೆ ಈ ಥರ ಏನೋ ನಿಧಿ ಸಿಗ್ತಾ ಇದೆ.
ಇಲ್ಲಿ ನಾವು ನಿಧಿನ ಗಿವ್ ಅವೇ ಮಾಡ್ತಾ ಇದೀವಿ. ನಿಧಿ ಸಿಗ್ತಾ ಇದೆ ಇಲ್ಲ, ಗಿವ್ ಅವೇ ಕೊಡ್ತಾ ಇದೀವಿ. ಗಿವ್ ಅವೇ ಕೊಡ್ತಾ ಇದೀವಿ. ಬಂದು ಕಲೆಕ್ಟ್ ಮಾಡ್ಕೊಂಡು ಇದೇ ಬೆಟ್ಟ ಇರ್ಬೋದು. ಅದು ಮನೆ ಕಾಕ್ರೋಚ್ ಸುದ್ದಿ ಅವ್ರು ಹೇಳ್ದಾಗ ಹೇಳ್ತೀನಿ, ಸ್ಪೂಫ್ ವಿಡಿಯೋ ನೋಡಿದ್ರೆ ನಿಮ್ಗೆ ಇವಾಗ ನಿಧಿ ಡೈಮೆನ್ಷನ್ ಹೇಳ್ತೀನಿ. ಆ ಕಡೆಯಿಂದ ಈ ಕಡೆಗೆ 120 ಅಡಿ ಅಂದ್ರೆ ಸೆಂಟ್ರಿಗೆ ಮಿನಿಮಮ್ 60 ಅಡಿ. 60 ಅಡಿ ಅಂದ್ರೆ 60 ಅಡಿಯಲ್ಲಿ ಡೆಪ್ತ್ ಎಷ್ಟು ಬರುತ್ತೆ 20 ಅಂತ ಇಟ್ಕೊಳ್ಳಿ. 20 ಡೆಪ್ತ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಅಲ್ಲೊಂದು ಮರ ಕಾಣಿಸ್ತಾ ಇದೆ ಅಲ್ಲ ಆಕಾರದಲ್ಲಿ ಹಿಂಗೆ, ಅದ್ರ ಕೆಳಗಡೆ ಗಿವ್ ಅವೇ ಇದೆ ಗೈಸ್. ಪ್ಲೀಸ್ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಇದು ನನ್ನ ಟ್ಯಾಗ್ ಮಾಡಿ ನನಗೆ ಅಲ್ಲಿ ಹೋಗ್ಬಿಟ್ಟು ಯಾರು ಹೋಗ್ಬಿಟ್ಟು ಅಲ್ಲಿ ನಿಧಿ ಎತ್ಕೊಂತೀರ ನನ್ನ ಟ್ಯಾಗ್ ಮಾಡಿ ನಿಧಿ ನಿಮ್ದು ಹಾಕ್ಸ್ಕೊಳ್ಳಿ. ಜಲ್ದಿ ಕಮಾನ್ ಗೈಸ್. ಹೋಗಿ ಗಿವ್ ಅವೇ ಎತ್ಕೊಳ್ಳಿ. ಯಾರ್ಯಾರೋ ಸುಮ್ನೆ ಬಟ್ಟೆ ಕೊಡ್ತಾರೆ ಅಮ್ಮಮ್ಮ ಅಂದ್ರೆ ಏನಾದ್ರು ಬೇರೆ ಏನಾದ್ರು ಒಂದ್ 10 ರೂಪಾಯಿ 20 ರೂಪಾಯಿ 200 ರೂಪಾಯಿ ಮ್ಯಾಕ್ಸಿಮಮ್ 500 ರೂಪಾಯಿ ಇಡ್ತಾರೆ. ಅದ್ರ ಬದಲು ಡೈರೆಕ್ಟ್ ನಿಧಿನೇ ಇಟ್ಟಿದೀವಿ. ಗೈಸ್ ನಾನು ತುಂಬಾ ದಿನದಿಂದ ಯೂಟ್ಯೂಬ್ ಬ್ಲಾಗ್ಸ್ ಆಗ್ತಾ ಇದೀನಿ. ಅಂದ್ರೆ ತುಂಬಾ ಅಂದ್ರೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಈ ನಡುವೆ ಇದ್ದೀನಿ ಕನ್ಸಿಸ್ಟೆನ್ಸಿಯಾಗಿ. ಸೊ ಇವತ್ತು ನಾನು ಗಿವ್ ಅವೇ ಪ್ಲಾನ್ ಮಾಡಿದ್ದೀನಿ. ಗಿವ್ ಅವೇ ಏನು ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬೆಟ್ಟ ಮನೆ. ಓಕೆ ಗೈಸ್, ನೀವು ಈ ಬೆಟ್ಟ ನೋಡಿದೀರಲ್ಲ, ಈ ಬೆಟ್ಟ ಚಿಕ್ಕಬಳ್ಳಾಪುರ ಜನತೆ ಗೊತ್ತಿರುತ್ತೆ. ಚಿಕ್ಕಬಳ್ಳಾಪುರ ಜನತೆ ಬಿಟ್ಬಿಟ್ಟು ಬೇರೆ ಯಾರು ನೋಡ್ತಾ ಇದ್ದೀರಾ? ನೀವು ಇದ್ದೀರಲ್ವಾ, ನಮ್ಮ ಪ್ರೀತಿ ಸಬ್ಸ್ಕ್ರೈಬರ್ಸ್ ಇದೀರಲ್ವಾ, ಅವ್ರಿಗೆ ಈ ಬೆಟ್ಟ ಗೊತ್ತಿಲ್ಲ ಅಂದ್ರೆ ಆ ಬೆಟ್ಟ ಹೆಸರು ಬಂದ್ಬಿಟ್ಟು ಗೌರವನಕೊಂಡ ಬೆಟ್ಟ ಅಂದ್ಬಿಟ್ಟು. ಅದು ಎಲ್ಲಿ ಲೊಕೇಟ್ ಆಗಿರೋದು ಅಂದ್ರೆ ನಾವು ಇಲ್ಲಿ ಹೋಮ್ ಸ್ಟೇ ಇದೆಯಲ್ವಾ, ಆ ಹೋಮ್ ಸ್ಟೇ ಹಿಂದೆಗೆ ಲೊಕೇಟ್ ಆಗಿರೋದು ಇದು. ಇದು ಬೆಟ್ಟ ಹೆಸರು ಬಂದ್ಬಿಟ್ಟು ಗೌರವನಕೊಂಡ ಬೆಟ್ಟ ಅಂದ್ಬಿಟ್ಟು ಗೂಗಲ್ ಸರ್ಚ್ ಮಾಡಿದ್ರೆ ಬರುತ್ತೆ ನಿಮಗೆ. ಇಟ್ಸ್ ಲೆಫ್ಟ್ ಟು ಯು ಗೈಸ್. ನೀವು ಯಾವ ಸೈಡ್ ಫ್ರಂಟ್ ಅನ್ಕೊಂತೀರೋ ಯಾವ ಸೈಡ್ ಬ್ಯಾಕ್ ಅನ್ಕೊಂತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಗಿವ್ ಅವೇ ಕೊಡ್ತಾ ಇದೀನಿ. ಅಲ್ಲಿ ಸೆಂಟ್ರಲ್ ನೋಡ್ದಂಗೆ ನೀವು 2 ಬೆಟ್ಟ ಇದೆ. 2 ಬೆಟ್ಟ ಸೆಂಟ್ರಲ್ಲಿ ಅದು ಅಪ್ರಾಕ್ಸಿಮೇಟ್ಲಿ ಒಂದು ಆ ಬೆಟ್ಟಗೂ ಈ ಬೆಟ್ಟಗೂ ಒಂದು 120-130 ಫೀಟ್ಸ್ ಇರುತ್ತೆ. ಅಂದರೆ ಅಡಿ ಲೆಕ್ಕ ಇರುತ್ತೆ. ಇದರಲ್ಲಿ ಆಫ್ ಮಾಡಿದ್ರೆ ನಾವು 60 to 65 ಅಡಿ ಬರುತ್ತೆ. ಆ ಅಡಿಯಲ್ಲಿ ನಾವು ಒಂದು ಗಿವ್ ಅವೇ ಇಡ್ತಾ ಇದೀವಿ. ಆ ಅಡಿಯಲ್ಲಿ ನಾವು ಒಂದು ನಿಧಿನ ಊತಿಟ್ಟಿದ್ದೀವಿ. ಮೊನ್ನೆ ತಾರೆ ಡಿಗ್ ಮಾಡಕ್ ಹೋಗಿ ಒಂದಿಬ್ರು ಊದ್ಕೊಂಡಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಕಟ್ಬಿಟ್ಟು ಬಂದವ್ರೆ ಗೈಸ್. ಬರೀ ಅಲ್ಲಿ ಹೋಗ್ಬಿಟ್ಟು ಗಿವ್ ಅವೇ ಮಾಡ್ತಾ ಇದೀವಿ. ಅಲ್ಲಿ ಸೆಂಟ್ರಲ್ಲಿ ತುಂಬಾ ಜನ ಹೋಗ್ಬಿಟ್ಟು ಡಿಗ್ ಮಾಡಿದ್ದಾರೆ. ಅದು ಯಾರಿಗೂ ಸಿಕ್ಕಿಲ್ಲ. ಹೋಗ್ಬಿಟ್ಟು ಲೊಕೇಶನ್ ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ನನ್ನನ್ನು ಫಾಲೋ ಮಾಡಿ. ಶೂಟ್ ಔಟ್ ಟು ಬನ್ನಿ ಭರತ್ ಇನ್ಸ್ಟಾಗ್ರಾಮ್ ನಂಬರ್ ಹೇಳ್ಬಿಡು. ಬನ್ನಿ ಭರತ್ 116 ಗೈಸ್. ಓಕೆ ಗೈಸ್, ನೀವು ಹಿಂಗೆ ಕೇಳಿದಾಗೆ ಬನ್ನಿ ಭರತ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅವ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೆಳಗಡೆ ಹಾಕ್ತಾ ಇದೀನಿ. ಯಾರು ಬೇಕಾದ್ರೂ ಆಗ್ಬಿಟ್ಟು ಓಕೆ ಗೈಸ್ ಸಿಗೋಣ. ಯಾರಾದ್ರೂ ಬಂದ್ಬಿಟ್ಟು ಇಲ್ಲಿ ಡಿಗ್ ಮಾಡಿಬಿಟ್ಟು ನನಗೊಂದು ಫೋಟೋ ಕಳಿಸಿ ಸಾಕು. ಸುಮ್ಮನೆ ಒಂದು ಫೋಟೋ ಕಳಿಸಿ, ನಾವು ಅದು ನಿಜಾನ ಇಲ್ಲ ಡೂಪ್ಲಿಕೇಟಾ ಅಂದ್ಬಿಟ್ಟು ನಾವು ನಿಮಗೆ ಹೇಳ್ತೀವಿ. ಓಕೆ ಗೈಸ್ ಸಿಗೋಣ. ಗೊತ್ತಲ್ವಾ ನಿಮ್ಗೆ ಏನೇನ್ ಮಾಡ್ಬೇಕು ಅಂದ್ಬಿಟ್ಟು. ಓಕೆ ಗೈಸ್ ಫಾಲೋ. ಥ್ಯಾಂಕ್ ಯು. ಅಂದ್ರೆ ರವಿ ಅಣ್ಣಗೆ ಅವಾಗವಾಗ ಮಳೆಯಲ್ಲಿ ಜೊತೆಯಲ್ಲಿ ಫೀಲ್ಸ್ ಬರುತ್ತೆ ಗೈಸ್. ಈ ತರ ಕಡೆ ಕರ್ಕೊಂಡ್ ಬಂದಾಗೆಲ್ಲ ಗುರು ಅಲ್ಲಲ್ಲ ಅಲ್ಲಿ. ಓಕೆ ಗೈಸ್, ಇವ್ರ ನಂಬರ್ ಹೋಗ್ತಾ ಇದೀನಿ ಕೆಳಗಡೆ, ಇದು ಡಿಸ್ಪ್ಲೇ. ಓಕೆ ಗೈಸ್, ಇಲ್ಲಿ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ. ಬೇಕಾದ್ರೆ ಆ ನಂಬರ್ ಕಾಲ್ ಮಾಡಿದ್ರೆ ಅಲ್ಲಿ ನಿಮಗೆ ಲೊಕೇಶನ್ ಹೇಳ್ತಾರೆ. ಎಕ್ಸಾಕ್ಟ್ ನಿಧಿ ಎಲ್ಲಿ ಸಿಗುತ್ತೆ ಗೈಸ್? ಇಲ್ಲಿ ಇದ್ರಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನ. ಅಲ್ಲಿ ನಿಧಿ ಮೇಲೆನೆ ಲೂಡೋ ಆಡ್ತಾರೆ ಗೈಸ್ ಇವರು. ಈ ತರ ಫುಲ್ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ಫೀಲ್ಸ್. Come on, I say 1 2 3 go. ಅಲ್ಲಿಂದ ಮಾಡ್ಕೊಂಡು ಹೋಗ್ಬಾ ಗೈಸ್. ನಮ್ಗಿದು ಈ ತರ ಮಳೆ ಬಿದ್ರೆ, ಈ ತರ ವೆದರ್ ಇದ್ರೆ ನಮ್ಗೊಂದೇ ಸಾಂಗ್ ನೆನಪಾಗೋದು. ಒಂದು ಸಾಂಗ್ ಅಲ್ಲ, ಮಳೆಯಲ್ಲಿ ಜೊತೆಯಲ್ಲಿ ಒಂದು ಸಾಂಗು. ಇನ್ನೊಂದು ಗಾಳಿಪಟ ಯಾವುದೋ ಅದು ಸಾಂಗು. ಕವಿತೆ ಫೀಲಿಂಗ್ ಬಿಡು. ಕವಿತೆ ಏನೇ ಕವಿತೆ ಅಂದ್ರೆ ನಿಂದು ಫಸ್ಟ್ ಆಲ್ಬಮ್ ಸಾಂಗ್ ಅನ್ಸುತ್ತೆ ಗೈಸ್. ಅದು ಏನಂದ್ರೆ ಆಲ್ಬಮ್ ಸಾಂಗ್ ಇತ್ತು. ಅದು ನಮ್ ಫೀಲ್ಸ್ ಗೆ ಅದು ಆಲ್ಬಮ್ ಸಾಂಗ್. ಗಾಳಿಪಟ ಮೂವಿದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದರಲ್ಲಿ ನಾನೇ ಮೇಯ್ನು. ನಾನು ಒಬ್ಬನೇ ಅಲ್ಲ ಇದ್ದಿದ್ದು, ಯಾರೂ ಇರಲಿಲ್ಲ. ನಾನು ಒಬ್ಬನೇ ಅದರಲ್ಲಿ ಕವಿತೆ ಸಾಂಗಲ್ಲಿ. ನಂದೊಂದು DOP ಬಂದ್ಬಿಟ್ಟು ಮುಖೇಶ್ ಅವರು.
ರೀಮೇಕ್ ಮಾಡಿದ್ವಿ. Remake ಆಲ್ಬಮ್ ಸಾಂಗ್ ಅಂತಾರೋ ಎಲ್ಲೋ ಗೊತ್ತಿಲ್ಲ, ನೀವೇ ಹಾಕೊಳ್ಳಿ. ಅದು ಒಂದಾನೊಂದು ಕಾಲದಲ್ಲಿ ಒಂದು 6 years ಬ್ಯಾಕ್, ನಮ್ಮ ಪ್ರಕಾರ ಅದು ಆಲ್ಬಮ್ಮೇ. ಒಂದು 6 years ಬ್ಯಾಕ್ ಅಲ್ಲ, ಹೌದು, ಒಂದು 6 years ಬ್ಯಾಕ್ ಮಾಡಿದ್ವಿ. ಅದು ನಾವೇ ಯಾಕೆ ಅಂದ್ಬಿಟ್ಟು ತೆಗ್ದ್ಬಿಟ್ಟಿದ್ವಿ. ವಾಟ್ ಎವರ್ ವಿ ಸ್ಟೋರ್ಸ್ ಇಸ್ ಎ ಆಲ್ಬಮ್. ಯಾಕಂದ್ರೆ ಅದನ್ನ ನೋಡಿದಾಗ ಯಾವಾಗ ನೋಡಿದ್ರು ನಮಗೆ ಮೆಮೊರೀಸ್ ನೆನಪು ಬರುತ್ತೆ. ಅಣ್ಣ ವಿರಾಟ್ ಕೊಹ್ಲಿ ಪ್ಲೇಸಲ್ಲಿ ಇರಬೇಕಾಗಿದ್ದು ಜಸ್ಟ್ ನೆಕ್ಸ್ಟ್ ಬರ್ತಾನೆ ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಬರ್ತಾನೆ ಅಲ್ಲ ಹೇಳ್ತಾ ಇರೋದು. ನಮ್ಮ ವಿರಾಟ್ ಕೊಹ್ಲಿ ಬಾಯ್ ಬಾಯ್ ಇದ್ದಾರೆ, ವಿರಾಟ್ ಕೊಹ್ಲಿ ಬಾಯ್ ಬಾಯ್ಸ್ ಬೈ 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 ಬಾಯ್ ಅಲ್ಲ ಬೈ ಬೈ ಬರ್ತಿದ್ದಾರೆ. ಏ ನಮ್ಮ ವಿರಾಟ್ ಕೊಹ್ಲಿ ಅವರು ಬರ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಇಂಡಿಯಾ ಬರ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಈಗ ಇಂಡಿಯಾ ಸ್ಕ್ವಾಡ್ ಇಸ್ ದ ಆಸ್ಟ್ರೇಲಿಯಾ ಬರ್ತಾನ ನೋಡ. ಇಂಡಿಯಾ ಸ್ಕ್ವಾಡ್ ಇಸ್ ದ ಆಸ್ಟ್ರೇಲಿಯಾ. ಇಂಡಿಯಾ ಸ್ಕ್ವಾಡ್ ಅಲ್ಲಿ ಅವ್ನು ನೋಡ ರೋಹಿತ್ ನೋಡು ಬ್ರೋ, ವಿರಾಟ್ ಕೊಹ್ಲಿ ಅಕ್ಷರ್ ಧೂಳೆ ಬರ್ತಿದ್ದಾರೆ ವಿರಾಟ್ ಕೊಹ್ಲಿ ಬಾಯ್. ನೋಡ ಗೈಸ್, ಈಗ ರಿಟರ್ನ್ ಆಗ್ತಾ ಇದೀವಿ. ಬರ್ಲಿ ಶುಟಿ ನಡಿಯೋ ಮಚ್ಚಾ. ಅಲ್ಲಿದಾರಪ್ಪ ಅವರು. ಗೈಸ್, ಇವಾಗ ಇನ್ನೊಂದು ಪ್ರಾಬ್ಲಮ್ ಉಂಟಾಗಿದೆ. ಇವಾಗ ಡೀಸೆಲ್ ಸ್ವಲ್ಪ ಹಾಕಬೇಕು ನೋಡಿ. ಫುಲ್ಲು ಆಫ್ ರೋಡಿಂಗ್ ಮಾಡಿ ಈ ಥರ ಆಗಿದೆ. ಡೀಸೆಲ್ ನಾವು ಈ ಥರ ಇವಾರ ಬಟ್ಟೆ ಬಿಚ್ಕೊಡ ಪ್ರಾಬ್ಲಮ್ ಉಂಟಾಗಿದೆ. ನಾವು ಇವಾಗ ಡೀಸೆಲ್ ಕ್ಯಾರಿ ಮಾಡ್ತೀವಿ ಈ ಥರ. ವರ್ಕಿಂಗ್ ಔಟ್ 20 liters. ಹಂಗೇನಾ? ಹಂಗೆ ಆಗಲ್ಲ ಬ್ರೋ, ಆಗುತ್ತೆ. ಓ ಇದು ಈ ತರ ಹಾಕು. ಅದು ಉಲ್ಟಾ ರೀ, ಹಿಂಗ ಹಾಕೊಳ್ಳಿ. ಅದೇ ಕೊಡೋ, ಅದೇ ಬಾ. ಅಲ್ಲೋ ಹಿಂಗೆ ಡೈರೆಕ್ಟ್ ಹಿಂಗ ಹಾಗಾಗಿ ಪರ್ಫೆಕ್ಟ್ ಸೆಟ್ಟಿಂಗ್ ಮಾಡಿರೋದು. ಗೈಸ್, ನೀವು ಅಷ್ಟೇ ನಿಮ್ಮ ಹತ್ರ ಏನಾದರೂ ಬರೀ ಜೀಪೇ ಎಲ್ಲ ಯಾವುದಾದ್ರೂ ಕಾರ್ ಇದ್ರೂ ಅಷ್ಟೇ ಈ ಥರ ಆಫ್ ರೋಡಿಂಗ್ ಬಂದಾಗ ನೀವೊಂದು ಇಟ್ಕೊಂಡಿರಿ. ಈ ಥರ ಜರಿ ಕ್ಯಾನ್ ಒಂದು ಕ್ಯಾರಿ ಮಾಡಲೇಬೇಕು ನೀವು. ಯಾಕೆ ಅಂದರೆ ಈ ಥರ ಪ್ರಾಬ್ಲಮ್ಸ್ ಫೇಸ್ ಆಗ್ಬೋದು ನೀವು. ಬಿಕಾಸ್ ಆಫ್ ರೋಡಿಂಗ್ ತುಂಬ ಕುಡಿಯುತ್ತೆ. 4x4 ಹಾಕೊಂಡಂಗೆ ಇಲ್ಲ, ಖಾಲಿ ಆಗ್ಬೋದು, ಟ್ಯಾಂಕ್ ಖಾಲಿ ಆಗ್ಬೋದು. ಸೊ ಈ ಥರ ಒಂದು ಟ್ಯಾಂಕ್ ಕ್ಯಾರಿ ಮಾಡಿದ್ರೆ ನಮಗೆ ಬೆಸ್ಟ್ ಅಲ್ವಾ. ಇಲ್ಲಿಂಗ್ ಆಯಿತು ಗೈಸ್, ನೋಡಿ ಹನಿ ಬೀಳ್ತಾನೆ ಇದೆ. ನಿಮಗೆ ಕಾಣಿಸುತ್ತಾ? ಸಿ ಹನಿ ಬೀಳ್ತಾನೆ ಇದೆ. ಯಾ ಫೈನಲಿ ಲೆಟ್ಸ್ ಗೋ. ಸ್ಟಾರ್ಟ್ ಆಯಿತು. ಶಿವಣ್ಣ ಇಲ್ಲಿ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಕಾತ್ಕೊಂಡಿದ್ದಾರೆ. ಮಳೆ ಬೀಳ್ತಾ ಇದೆ, ಬನ್ನಿ ಅಂದ್ಬಿಟ್ಟು.